ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವ ಅತಿ ರದಿ ಎಂಬ ಒಂದು ಸಿನಿಮಾ. ಈ ಒಂದು ಸಿನಿಮಾ ನೀವು ಕತೆ ಆಗ್ಬೋದು, ಸಿನಿಮಾ ನೋಡಿದರೆ ತುಂಬಾನೇ ಒಂದು ಎಂಜಾಯ್ಮೆಂಟ್ ಮಾಡ್ತಾರೆ. ಕಾಲೇಜ್ ಲೈಫ್ ನಿಮಗೆ ನೆನಪಾಗಿ ಬಿಡುತ್ತದೆ. ಹೌದು ಸ್ನೇಹಿತರೆ, ಈ ಸಿನಿಮಾ ಫುಲ್ ಒಂದು ಎನರ್ಜಿ, ಮಾಸ್, ವೈಬ್, ಕಾಲೇಜ್ ಸ್ಟೋರಿ ಸಿನಿಮಾವಾಗಿದೆ. ಕಾಮಿಡಿ, ಆಕ್ಷನ್, ಕ್ಯಾಂಬಿಯೋ ಮಿಕ್ಸ್ ಆಗಿರುವ ಈ ಒಂದು ಸಿನಿಮಾ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಬಂದಾಗ ನೀವು ಖಂಡಿತವಾಗಲೂ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿರುವ ಈ ಒಂದು ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಅಡಗಿ ಕುಂತಿದೆ ಅಂತ ಇವತ್ತು ನಾನು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಷನ್ ನಿಮಗೆ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆನ್ ಮಾಡಿಕೊಳ್ಳೇಬೇಕಾಗುತ್ತದೆ. ಸೊ ಹಾಗಾದರೆ ಬನ್ನಿ ಕತೆ ಕಡೆ ನೋಡೋಣ, ಕತೆ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಈ ಒಂದು ಸಿನಿಮಾದ ಕತೆ ನಡೆಯೋದು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ತನ್ನ ಕಾಲೇಜ್ ಫೆಸ್ಟನ್ನು ರಿವ್ಯೂ ಮಾಡಬೇಕಂತಾನೆ ಟ್ರೈ ಮಾಡ್ತಿರ್ತಾನೆ. ಆದರೆ ಅಂಥ ಒಂದು ಸಂದರ್ಭ, ಅಂಥ ಒಂದು ಸಮಯದಲ್ಲಿ ಒಬ್ಬ ರಿಟೈರ್ಡ್ ದೊಡ್ಡ ಗ್ಯಾಂಗ್ಸ್ಟಾರ್ ತನ್ನ ಲೈಫನ್ನು ಮತ್ತೆ ರಿಸ್ಟಾರ್ಟ್ ಮಾಡಬೇಕಂತಾನೆ ಪ್ಲ್ಯಾನ್ ಮಾಡುತ್ತಿರ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಕಾಲೇಜಿನ ಫೆಸ್ಟ್ ರಿವ್ಯೂ ಮಾಡುವ ಆ ವ್ಯಕ್ತಿ ಮತ್ತು ರಿಟೈರ್ಡ್ ಗ್ಯಾಂಗ್ಸ್ಟಾರ್ನ ಮಧ್ಯದಲ್ಲಿ ಆಗುವಂಥ ಆ ಒಂದು ಕ್ಲಾಕ್ಸ್, ಆ ಒಂದು ದೊಡ್ಡ ಜಗಳನೆ ಸಿನಿಮಾಗೆ ಒಂದು ದೊಡ್ಡ ತಿರುವು ತರುತ್ತದೆ. ಅಲ್ಲಿಂದನೇ ಒಂದು ಒಳ್ಳೆ ಇಂಟ್ರೆಸ್ಟ್ ಆಗಿರೋ ಒಂದು ಕತೆ ಹುಟ್ಟುತ್ತದೆ. ಆ ಒಂದು ಕತೆ ಏನೇನೆಲ್ಲ ಆಗುತ್ತೆ, ಕಾಲೇಜಲ್ಲಿ ಏನೇನೆಲ್ಲ ಅವಾಂತರ ಮಾಡ್ತಾರೆ ಅನ್ನೋದು ಸಿನಿಮಾದ ಒಂದು ಪ್ರಮುಖ ಕಥೆಯಾಗಿದೆ. ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಆ್ಯಕ್ಷನ್ ಕೂಡ ಮಿಕ್ಸ್ ಆಗಿದೆ. ಆ ಒಂದು ಕಾಮಿಡಿ ಫ್ರೆಂಡ್ಸ್ ಆಗ್ಬೋದು, ಆ ಒಂದು ಕಾಲೇಜ್ ನೆನಪು, ಕಾಲೇಜ್ ವೈಬ್, ಕಾಲೇಜ್ ಹೋಗುವಂಥ ರೀತಿ, ಕಾಲೇಜಲ್ಲಿ ಇರುವಂಥ ಆ ಒಂದು ದಿನಗಳು ಯಾವ ರೀತಿ ನಾವು ಯೂಸ್ ಮಾಡಿಕೊಳ್ಳಬೇಕು, ಯಾವ ರೀತಿ ನಾವು ಚೆನ್ನಾಗಿ ನಮ್ಮ ಲೈಫ್ ಕಟ್ಟಿಕೊಳ್ಳಬೇಕು ಅನ್ನೋದು ಸಿನಿಮಾದ ಒಂದು ಪ್ರಮುಖ ಮೇನ್ ಕಥೆಯಾಗಿದೆ. ಹೆಚ್ಚಿನ ಕಥೆಗಾಗಿ ನೀವು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕಾಗುತ್ತದೆ. ಹೌದು, ಹಾಗೆ ಈ ಒಂದು ಸಿನಿಮಾದ ಟೆಕ್ನಿಕಲ್ ಆಗ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಫಸ್ಟ್ ಹಾಫ್ ಬರುತ್ತೆ ಈ ಒಂದು ಸಿನಿಮಾದಲ್ಲಿ. ಫನ್ನಿ ಆಗಿದೆ, ಕಾಮಿಡಿ ಆಗಿದೆ. ಒಂದು ಸಿನಿಮಾಗೆ ಯಾವರೇಜ್ ಎಷ್ಟು ಬೇಕೋ ಕಾಮಿಡಿ ಆಗ್ಬೋದು, ಪಂಚ್ ಆಗ್ಬೋದು, ಸಖತ್ತಾಗಿ ನೀಡಿದೆ ಸಿನಿಮಾದ ಟೀಮ್. ಹೌದು, ಹಾಗೆ ಸೆಕೆಂಡ್ ಬರುತ್ತೆ. ಸೆಕೆಂಡ್ ಹಾಫಲ್ಲಿ ನಿಜವಾದ ಕತೆ, ಅವರಿಬ್ಬರ ಮಧ್ಯೆ ಆಗುವಂಥ ಕ್ಲಾಸ್, ಆ ಒಂದು ಜಗಳ, ಆ ಒಂದು ದ್ವೇಷ ಯಾವ ರೀತಿ, ಯಾವ ಮಟ್ಟಕ್ಕೆ, ಯಾವ ಹಂತಕ್ಕೆ ಹೋಗುತ್ತದೆ ಅನ್ನೋದು ಒಂದು ಇಂಟ್ರೆಸ್ಟ್ ಎಂಗೇಜಿಂಗ್ ಆಗಿರುವಂಥ ಒಂದು ಸಿನಿಮಾದ ಕಥೆಯಾಗಿದೆ. ಆದರೆ ಹೀರೋ ಪರ್ಫಾರ್ಮೆನ್ಸ್ ಬಗ್ಗೆ ಬಂದರೆ, ಹೀರೋ ಪರ್ಫಾರ್ಮೆನ್ಸ್ ನೀವು ಸ್ಕ್ರೀನ್ ಮೇಲೆ ನೋಡುವಾಗ ಕಾಮಿಡಿ ಮಾಡಿಸುತ್ತೆ, ಅಳು ತರಿಸುತ್ತೆ ಮತ್ತು ಎಮೋಷ್ನಲ್ ಮಾಡುತ್ತೆ, ಎಂಜಾಯ್ಮೆಂಟ್ ಮಾಡಿಸುತ್ತೆ. ಎಲ್ಲವೂ ಕೂಡ ಒಂದೇ ಪಾತ್ರ ನಿಮಗೆ ಎಲ್ಲವೂ ಓವರ್ ಆಲ್ ಕೊಡುತ್ತದೆ. ಹಾಗೆ ಈ ಒಂದು ಸಿನಿಮಾಗೆ ನಿಂತಿರೋದು ಮೇನ್ ಪಿಲ್ಲರ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸಿನಿಮಾದ ಸಾಂಗ್ಸ್ ಬಂದಾಗ, ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಾಗ ಸಖತ್ತಾಗಿ ಒಂದು ವೈಬ್ ಕೊಡುತ್ತೆ. ಒಂದು ನಿಮ್ಮ ಕಾಲೇಜ್ ನೆನಪಾಗೋದು, ನೀವು ಕಾಲೇಜ್ ಹೋಗ್ತಾ ಇದ್ರೆ ಆ ಒಂದು ಸಣ್ಣ ಜಲಕ್ ನಿಮಗೆ ನೆನಪಿಗೆ ಬರುತ್ತದೆ ಸ್ನೇಹಿತರೆ. ಆದರೂ ಸಿನಿಮಾ ನೋಡುವಾಗ ಸ್ವಲ್ಪ ಸ್ಟೋರಿ ಡೆಪ್ತ್ ಇನ್ನೂ ಸ್ವಲ್ಪ ಇದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ಆದರೆ ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಸ್ಕ್ರೀನ್ ಪ್ಲೇ, ವಿಜುವಲ್ಸ್ ಆಗ್ಬೋದು, ಆ ಒಂದು ಕತೆ ಹೇಳಿದ ರೀತಿ, ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಸಿನಿಮಾ ಒನ್ ಟೈಮ್ ವಾಚೇಬಲ್ ಆಗಿದೆ. ಈ ಸಿನಿಮಾ ಸದ್ಯಕ್ಕಿನ್ನು OTT ಅಪ್ಡೇಟ್ಸ್ ಕೊಟ್ಟಿಲ್ಲ. ಸೊ ಅತಿ ಶೀಘ್ರದಲ್ಲಿ ಸಿನಿಮಾದ OTT ಅಪ್ಡೇಟ್ಸ್ ಬಂದಾಗ ಈ ಸಿನಿಮಾ ಕನ್ನಡ ಭಾಷೆಗೆ ಡಬ್ಬಿಂಗ್ ಆದರೂ ಆಗಬಹುದು. ಈ ಸಿನಿಮಾದ ಮೂಲ ಇಂಡಸ್ಟ್ರಿ ಮಲಯಾಳಂವಾಗಿದ್ದು, ಮಲಯಾಳಂ ಭಾಷೆಯಿಂದನೇ ಈ ಸಿನಿಮಾ ಬಿಡುಗಡೆ ಆಗಿದೆ. ಆದರೆ ಸಿನಿಮಾ ರಿವ್ಯೂಗಳ ಪ್ರಕಾರ ಈ ಸಿನಿಮಾ ಒಂದು ಫನ್ನಿ ಎಂಟರ್ಟೈನ್ಮೆಂಟ್, ಒಂದು ಕಾಲೇಜ್ ಸಿನಿಮಾವಾದ ಕಾರಣ ಕತೆ ಒನ್ ಟೈಮ್ ನಿಮಗೆ ಇಷ್ಟ ಆಗುತ್ತದೆ. ಸೊ ಫ್ರೆಂಡ್ಸ್ ಜೊತೆಗೆ ಈ ಸಿನಿಮಾ ಮಿಸ್ ಮಾಡಬೇಡಿ. ಸೊ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ರಿವ್ಯೂ ನಾನು ಮುಗಿಸ್ತಾ ಇದ್ದೀನಿ. ಕತೆ ಆಗ್ಬೋದು, ನಾ ಮಾಡುವಂಥ ಕೆಲಸ ರಿವ್ಯೂಗಳು ನಿಮಗೆ ಇಷ್ಟವಾಗಿದ್ರೆ
ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಏಕೆಂದರೆ ನಾನು ಪ್ರತಿದಿನಲೂ ನಮ್ಮ ಕನ್ನಡ, ಮಲಯಾಳಂ, ಇಂಗ್ಲೀಷ್, ಹಿಂದಿ ಮಲ್ಟಿಪಲ್ ಭಾಷೆಗಳಿಂದ ಬರುವಂಥ ಎಲ್ಲ ಸಿನಿಮಾಗಳ ಮಾಹಿತಿ ನಿಮಗೆ ನಮ್ಮ ಕನ್ನಡ ಭಾಷೆ ಮುಖಾಂತರನೇ ನಿಮಗೆ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೇನೆ. ಸೊ ನಿಮ್ಮ ಆ ಕಡೆಯಿಂದ ಒಂದು ಸಪೋರ್ಟು, ಒಂದು ಸಬ್ಸ್ಕ್ರೈಬರ್, ಪ್ರತಿ ವಿಡಿಯೋ ಕೊನೆ ತನಕ ನೋಡಿ, ಅಷ್ಟೇ ಸಾಕು. ಸೊ ಇದೇ ರೀತಿ ಮತ್ತೆ ಬರ್ತೀನಿ ಬೇರೆ ಒಂದು ಸಿನಿಮಾ ರಿವ್ಯೂದೊಂದಿಗೆ. ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ, ಅತಿ ಶೀಘ್ರದಲ್ಲಿ ಮತ್ತೆ ಬರುತ್ತೇನೆ.